ಭಾಗದಲ್ಲಿ ವಿಶೇಷವಾಗಿ ಅಡಿಕೆ ಬೆಳೆಗಾರರಿಗೆ ನಿಮ್ಮ ಬಗ್ಗೆ ಒಂದು ಅಪರಿಮಿತವಾದ ವಿಶ್ವಾಸ. ಅಡಿಕೆ ಬೆಳೆಗಾರರ ವಿಚಾರದಲ್ಲಿ ಒಂದು ಗಟ್ಟಿ ಧ್ವನಿಯನ್ನು ಅಡಿಕೆ ಬೆಳೆಗಾರರ ಪರವಾಗಿ ಎತ್ತಿದವರು ಜಯಪ್ರಕಾಶ್ ಹೆಗಡೆ ಅವರು ಅನ್ನೋಂಥ ಅಭಿಪ್ರಾಯ ಇದೆ. ಯಾಕೆ ಆ ರೀತಿಯಾದಂಥ ಅಭಿಪ್ರಾಯಗಳು ಇವೆಲ್ಲ ವ್ಯಕ್ತವಾಗ್ತವೆ? ಅಂದು ನಾನು ಚುನಾವಣೆಗೆ ನಿಂತಾಗ ಅಗಳಗಂಡಿಯಲ್ಲಿ ಒಂದು ಸಭೆ ಆಯಿತು. ಅಲ್ಲಿ ಬೇಡಿಕೆಯನ್ನು ಇಟ್ಟಿದ್ದರು. ನಾನು ಚುನಾವಣೆಯಲ್ಲಿ ಸೋತೆ, ಆದರೂ ಸಹ ನನಗೆ ಅದೊಂದು ಮನಸ್ಸಿನಲ್ಲಿತ್ತು. ಹೌದು, ಕೇಂದ್ರದಲ್ಲಿ UPA ಸರ್ಕಾರ ಇದೆ, ಕಾಂಗ್ರೆಸ್ನ ಸರ್ಕಾರ ಇದ್ದದ್ರಿಂದ ನನ್ನ ರೈತ ಮುಖಂಡರನ್ನೆಲ್ಲ ಕರ್ಕೊಂಡು ಡೆಲ್ಲಿಗೆ ಹೋಗಿ ಡಾಕ್ಟರ್ KV ಥಾಮಸ್ ಅವರ ಕಚೇರಿಯಲ್ಲಿ ಮೀಟಿಂಗನ್ನು ಮಾಡಿ ಅವರಿಗೆ ಎಕ್ಸ್ಪ್ಲೈನ್ ಮಾಡಿದ ಕೂಡಲೇ ಅವರು ತಕ್ಷಣ ಅದನ್ನು ಅರ್ಥ ಮಾಡಿಕೊಂಡು, ದಟ್ ವಾಸ್ ಎ ಗುಡ್ ಮೂವ್. ತಕ್ಷಣ ಅರ್ಥವನ್ನು ಮಾಡಿಕೊಂಡು ಗೋರಖ್ ಸಿಂಗ್ ಅಂತ ಒಬ್ಬರು ಸೆಕ್ರೆಟರಿ ಇದ್ದರು, ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಕಳಿಸಿ ಅವರೊಂದು ವರದಿಯನ್ನು ಕೊಟ್ಟರು. ಅದರಲ್ಲಿ ಒಂದು ಪುನಶ್ಚೇತನಗೋಸ್ಕರ 1 ಹೆಕ್ಟೇರಿಗೆ 15,000, 2 ಹೆಕ್ಟೇರಿಗೆ 30,000, ಅಂದರೆ ಮ್ಯಾಕ್ಸಿಮಮ್ 2 ಹೆಕ್ಟೇರ್ಸ್ ಅಂತ ತೀರ್ಮಾನ ಕೊಟ್ಟರು. ಮತ್ತು ಅಲ್ಲಿ ಹಳದಿಯಲ್ಲಿ ರೋಗ ಬಂದಿತ್ತು, ಅಲ್ಲಿ ಪುನಃ ಅಡಿಕೆ ಸಸಿ ನೆಟ್ಟರು ಸಹ ಅದು ಆಗೋದಿಲ್ಲ, ಪರ್ಯಾಯ ಬೆಳೆಯನ್ನು ಬೆಳೀಲಿಕ್ಕೆ ಅಂತ ಚರ್ಚೆ ಆಯಿತು. ನಾನು ಅದನ್ನು ಕಾಫಿ ಬೋರ್ಡ್ನವ್ರ ಹತ್ರ ಅಧ್ಯಯನವನ್ನು ಮಾಡಿಸಿ ಅಲ್ಲಿ ಒಂದು ಕಾಫಿ ಬೋರ್ಡ್ನ ಕಚೇರಿಯನ್ನೇ ಕೊಪ್ಪದಲ್ಲಿ ತೆಗೆಸಿದೆ. ಈ ಒಂದು ಯಾವುದನ್ನಾದರೂ ಪ್ರಯತ್ನ ಮಾಡ್ತಾ ಇರಬೇಕು, ಫಲ ಸಿಗ್ತದೆ. ನನಗೆ ಆಗೋದಿಲ್ಲ ಅನ್ನೋ ಪ್ರಶ್ನೆ ಇಲ್ಲ, ಆಗ್ತದೆ ಬಿಡ್ತದೆ, ಪ್ರಯತ್ನ ಅಂತೂ ಖಂಡಿತ ಮಾಡಬೇಕಾಗ್ತದೆ.